ಬರುವ 24 ತಿಂಗಳ ಅವಧಿ ಒಳಗಾಗಿ ಕೊಟ್ಟಲಗಿಯ ಅಮ್ಮಾಜೇಶ್ವರಿ ಏತ ನೀರಾವರಿ ಯೋಜನೆಯ ಕಾಮಗಾರಿಗಳನ್ನು ಪೂರ್ಣಗೊಳಿಸಿ ಕೊಟ್ಟಲಗಿ ಭಾಗದ ರೈತರ ಜಮೀನುಗಳಿಗೆ ಪೈಪ್ಲೈನ್ ಮೂಲಕ ಪ್ರತಿಯೊಂದು ಎಕರೆಗೆ ನೀರು ಸಿಗಲಿದೆ ಎಂದು ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಅಥಣಿಯ ಶಾಸಕರಾದಂತಹ ಲಕ್ಷ್ಮಣ ಸವದಿ ಅವರು ಹೇಳಿದ್ದಾರೆ. ಇನ್ನು ಅಥಣಿ ತಾಲೂಕಿನ ಹಲ್ಯಾಳ ಗ್ರಾಮದ ಕೃಷ್ಣಾ ನದಿ ಹತ್ತಿರದಲ್ಲಿರುವಂತಹ ಕರ್ನಾಟಕ ನೀರಾವರಿ ನಿಗಮ ನಿಯಮಿತ ಜಲ ಸಂಪನ್ಮೂಲ ಇಲಾಖೆ ಹಲ್ಯಾಳ ಏತ ನೀರಾವರಿ ಯೋಜನೆಯ ಜಾಕ್ವೆಲ್ ಪಂಪ್ ಹೌಸ್ 1ರ ಮೂಲಕ ಕಾಲುವೆಗೆ ನೀರು ಹರಿಸುವ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ ಲಕ್ಷ್ಮಣ ಸವದಿ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಾ ಅವರು ಕಳೆದ ವರ್ಷದ ಹಂಗಾಮಿನಲ್ಲಿ ನದಿಯಲ್ಲಿ ನೀರು ಕಡಿಮೆ ಇರುವುದರಿಂದ ಜುಲೈ ತಿಂಗಳಿನಲ್ಲಿ ನೀರು ಹರಿಸುತ್ತಿತ್ತು. ಆದರೆ ಈ ವರ್ಷದಲ್ಲಿ ದೇವರ ಕೃಪೆಯಿಂದ ನದಿಗೆ ನೀರು ಬೇಗ ಬಂದಿರುವುದರಿಂದ ರೈತರ ಅನುಕೂಲಕ್ಕಾಗಿ 1 ತಿಂಗಳ ಮುಂಚಿತವಾಗಿಯೇ ನೀರು ಹರಿಸುತ್ತಿದೆ. ಆದ್ದರಿಂದ ಕಾಲುವೆಯ ಮೂಲಕ ನೀರನ್ನು ಉಪಯೋಗಿಸಿಕೊಳ್ಳುವ ರೈತರು ಹೆಚ್ಚು ನೀರು ಪೋಲಾಗದಂತೆ ನೋಡಿಕೊಂಡು ಕಾಲುವೆಗೆ ಹೊಂದಿರುವ ಕೊನೆಯ ಗ್ರಾಮಗಳಲ್ಲಿರುವಂತಹ ರೈತರಿಗೆ ನೀರು ತಲುಪುವಂತೆ ನೋಡಿಕೊಳ್ಳಬೇಕೆಂದು ರೈತರಲ್ಲಿ ಮನವಿಯನ್ನು ಮಾಜಿ ಡಿಸಿಎಂ ಮಾಡಿದ್ದಾರೆ. ಆಗಸ್ಟ್ ತಿಂಗಳಲ್ಲಿ ಜುಂಜರವಾಡ ಗ್ರಾಮದಲ್ಲಿ ಇರುವಂತಹ ಪಂಪ್ ಹೌಸ್ನಿಂದ ನೀರು ಹರಿಸಿ ಸುಮಾರು 9 ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಗೆ ಚಾಲನೆ ನೀಡುವುದಾಗಿ ಎಂದು ಹೇಳಿದರು. ಅಷ್ಟೇ ಅಲ್ಲದೆ ನಂತರ ಹೊನವಾಡದ ಶರಣ ಬಾಬುರಾವ್ ಮಹಾರಾಜರು ಮಾತನಾಡಿ, ವನ ಬೇಸಾಯದ ಭೂಮಿ ಹೊಂದಿರುವ ಅನ್ನದಾತರು ಮಳೆ ಮೇಲೆ ಅವಲಂಬಿತರಾಗಿದ್ದರು. ಈಗ ಈ ಕಾಲುವೆ ಮೂಲಕ ನೀರು ಹರಿಸುತ್ತಿರುವುದರಿಂದ ಆ ಭಾಗದ ರೈತರಿಗೆ ಬಹಳಷ್ಟು ಅನುಕೂಲಕರವಾಗಿದೆ ಎಂದು ಹೇಳಿದರು. ಕವಲಗುಡ್ಡದ ಅಮರೇಶ್ವರ ಮಹಾರಾಜರು ಮಾತನಾಡಿದರು. ನಾವು ಅದನ್ನ ವಿಘ್ನೇಶ್ವರನ ಪೂಜೆ ಮಾಡಿಕೊಂಡು ಸುಮಾರು 4 ಬರಬಾರದು ಅಂತ ಎಲ್ಲ ವಿಘ್ನವನ್ನು ನಿವಾರಣೆ ಮಾಡುವಂತ ಹೇಳಿ ಇದರಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಂಡು ಈ ಪೂಜಾ ಸಮಾರಂಭವನ್ನು ಏರ್ಪಾಡು ಮಾಡಿ ಇವತ್ತು ಇದಕ್ಕೆ ಚಾಲನೆ ಕೊಟ್ಟಿದ್ವಿ. ಬಹುಶಃ ಕಳೆದ ವರ್ಷ ನಾವು ಜುಲೈ ತಿಂಗಳ 18ನೇ ತಾರೀಕು ದಿವಸ ನಾವು ಪ್ರಾರಂಭ ಮಾಡಿದ್ವಿ. ಆದರೆ ಈ ವರ್ಷಕ್ಕೆ ದೇವರ ದಯದಿಂದ ಬೇಗ ನೀರು ಬರೋದ್ರಿಂದ ಇವತ್ತು ಜೂನ್ ತಿಂಗಳ 17ನೇ ತಾರೀಕನ್ನ ಅಂದರೆ 1 ತಿಂಗಳ ಮುಂಚಿತವಾಗಿ ಇವತ್ತು ದೇವರ ಕೃಪೆಯಿಂದ ಇದನ್ನು ನಾವು ಪ್ರಾರಂಭ ಮಾಡ್ತಕ್ಕಂಥ ಒಂದು ಅವಕಾಶವನ್ನು ಸಿಕ್ಕಿದೆ. ಇದನ್ನು ಹೆಚ್ಚಿನ 1 ತಿಂಗಳು ನಮಗೆ ಅವಕಾಶ ಇರೋದ್ರಿಂದ ಇದರ ಸದ್ಬಳಕೆಯನ್ನು ನಾವೆಲ್ಲರೂ ಕೂಡ ಮಾಡ್ಕೋಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಎಲ್ಲ ರೈತರಲ್ಲಿ ಎಷ್ಟೇ ವಿನಂತಿ ಮಾಡ್ಕೊತೀನಿ, ನಾವು ಬದುಕಬೇಕು, ಇನ್ನೊಬ್ಬರಿಗೆ ಬದುಕಲಿಕ್ಕೆ ಅವಕಾಶವನ್ನು ಮಾಡಿಕೊಡುವಂಥ ಸದ್ಗುಣವನ್ನು ನಮ್ಮೆಲ್ಲ ರೈತರು ಅದನ್ನು ಪಡ್ಕೋಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಯಾಕಂತಂದರೆ ನಾವು ಬದುಕೋದು ಇನ್ನೊಬ್ಬರು ಬದುಕಬೇಕು ಅನ್ನೋಂಥ ಮನೋಭಾವನೆ ಯಾಕೆ ಬರಬೇಕಪ್ಪ ಅಂತಂದ್ರೆ ನಾವು ಆರಂಭದಲ್ಲಿ ಇರ್ತಕ್ಕಂಥ ಎಲ್ಲ ರೈತರು ಹೆಚ್ಚಿನ ನೀರನ್ನು ತಗೊಂಡ್ರೆ ಕೊನೆಗಿರ್ತಕ್ಕಂಥ ರೈತರಿಗೆ ನೀರು ಸಿಗದೇ ಇರ್ತಕ್ಕಂಥದ್ದನ್ನು ಆಗಬಾರ್ದು. ನಾವು ಬದುಕೋಣ ಮತ್ತು ಇನ್ನೊಬ್ಬರಿಗೆ ಬದುಕಲಿಕ್ಕೆ ಅವಕಾಶವನ್ನು ಮಾಡಿಕೊಡುವಂಥ ಸದ್ಗುಣವನ್ನು ನಾವು ನೀವೆಲ್ಲರೂ ಕೂಡಿ ಮಾಡೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಹಲ್ಯಾಳ ಯಾತ ನೀರಾವರಿ ಯೋಜನೆಯನ್ನು ಹಂಗಾಮಿನ ಇವತ್ತು ನಾವು ಪ್ರಾರಂಭ ಮಾಡಿದ್ವಿ. ಇನ್ನು ಆಗಸ್ಟ್ ತಿಂಗಳದೊಳಗೆ ಜಿಂಜರವಾಡ ಮುಂದೆ ಇರ್ತಕ್ಕಂಥ ಏನು 9 ಕೆರೆಗಳು ತುಂಬತಕ್ಕಂಥ ಯೋಜನೆ ಇದು, ಅದು ಆಗಸ್ಟ್ ತಿಂಗಳಲ್ಲಿ ಪೂರ್ಣ ಮಾಡಿ ಆಗಸ್ಟ್ ಕೊನೆಯ ತಿಂಗಳಲ್ಲಿ ಆ ಯೋಜನೆಯನ್ನು ಕೂಡ ಪ್ರಾರಂಭ ಮಾಡಿದರೆ ಬಹುಶಃ ಅದು ಅಡಳಟ್ಟಿ ಹಿಡ್ಕೊಂಡು ಅನೇಕ ಕೆರೆಗಳು ತುಂಬತಕ್ಕಂಥ ಯೋಜನೆ ಕೂಡ ಅದು ಆಗುತ್ತೆ. ಅದರ ಸದುಪಯೋಗವನ್ನು ಕೂಡ ನಾವು ಮಾಡಿಕೊಳ್ಳೋಣ. ಅದಾದ ಮೇಲೆ ಮುಂದಿನ 24 ತಿಂಗಳ ಅವಧಿ ಒಳಗಾಗಿ ನಮ್ಮ ಕೊಟ್ಟಲಗಿ ಅಮ್ಮಾಜೇಶ್ವರಿ ಯೋಜನೆಯನ್ನು ಅದನ್ನು ಕೂಡ ಚಾಲನೆ ಕೊಡುವಂಥ ಕೆಲಸವನ್ನು ನಾವು ಮಾಡೋಣ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಬಂದು ಅದಕ್ಕೆ ಸುಮಾರು 1500 ಕೋಟಿ ರೂಪಾಯಿಗಳನ್ನು ಆಡಳಿತಾತ್ಮಕ ಮಂಜೂರಾತಿ ಕೊಟ್ಟು ಹಣ ಮಂಜೂರು ಮಾಡಿ ಈಗಾಗಲೇ ಆ ಕಾರ್ಯಕ್ಕೆ ಚಾಲನೆ ಕೂಡ ಕೊಟ್ಟಿದ್ದಾರೆ. ಬಹುಶಃ 1 ತಿಂಗಳ ಒಳಗಾಗಿ ಅಲ್ಲಿಯೂ ಕೂಡ ಪೈಪ್ಲೈನ್ ಕೆಲಸ ಪ್ರಾರಂಭ ಆಗುತ್ತೆ. ಇವತ್ತೇನು ನಾವು ಕಿನಾಲ್ ಮುಖಾಂತರ ಇದನ್ನ ಯೋಜನೆಯನ್ನು ಮಾಡಿದ್ವಿ, ಅದನ್ನ ಮಾರ್ಪಡಿಸಿ ಒಂದು ಕಡೆನೂ ಕಿನಾಲ್ ಇಲ್ಲದೇನೆ ಪ್ರತಿಯೊಬ್ಬ ರೈತನ ಹೊಲಗಳಿಗೆ ಪೈಪ್ಲೈನ್ ಮುಖಾಂತರ ಚೇಂಬರ್ ಮುಖಾಂತರ ನೀರು ಸಿಗುವಂಥದ್ದು ಆಗುತ್ತೆ. ಅದರಿಂದ ನೀರು ಕೂಡ ವ್ಯರ್ಥ ಆಗಲ್ಲ ಮತ್ತು ಪ್ರತಿಯೊಬ್ಬ ರೈತನ ಸರ್ವೆ ನಂಬರ್ಗಳಿಗೆ ಏಕಕಾಲಕ್ಕೆ ನೀರು ಸಿಗುವಂತ ಒಂದು ವಿನೂತನವಾಗಿರ್ತಕ್ಕಂಥ ಯೋಜನೆಯನ್ನ ಇವತ್ತು ಅದನ್ನ ನಾವು ಚಾಲನೆಯನ್ನ ಕೊಟ್ಟಿದ್ದೀವಿ. ಅದು ಭಗವಂತನ ದಯದಿಂದ ಅದು ಎಲ್ಲ ವಿಘ್ನಗಳ ಬರೋದಾಗಿ ಸುಮಾರು 24 ತಿಂಗಳಲ್ಲಿ ಅದನ್ನ ಮುಗಿಸ್ಬೇಕು ಅಂತಕ್ಕಂಥ ಏನು ನಾವು ಗುರಿಯನ್ನು ಹಾಕೊಂಡಿದ್ವಿ. ಆ ಗುರಿಯನ್ನು ಮುಟ್ಲಿಕ್ಕೆ ಗುರುವಿನ ಆಶೀರ್ವಾದ ಮತ್ತು ಭಗವಂತನ ಆಶೀರ್ವಾದ ನಮ್ಮೆಲ್ಲರಿಗೂ ಕೂಡ ಸಿಗಲಿ ಅಂತಕ್ಕಂಥ ಮಾತನ್ನ
ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ನಾವು ವೈಯಕ್ತಿಕವಾಗಿ ಯಾರಿಗೂ ಕೂಡ ಈ ಒಂದು ಆಹ್ವಾನವನ್ನು ಕೊಟ್ಟದೇ ಇದ್ರೂ ಸಹಿತ ಕೇವಲ ಮಾಧ್ಯಮದ ಮುಖಾಂತರ ಆ ಒಂದು ಆಹ್ವಾನವನ್ನು ಸ್ವೀಕಾರ ಮಾಡಿಕೊಂಡು ಇದು ನಮ್ಮ ಯೋಜನೆ, ನಮ್ಮ ಕಾರ್ಯಕ್ಕೆ ನಾವು ಹೋಗೋಣ ಅಂತಕ್ಕಂಥ ಭಾವನೆಯನ್ನು ಇಟ್ಕೊಂಡು ನೀವೆಲ್ಲರೂ ಕೂಡ ಈ ಒಂದು ಪೂಜಾ ಸಮಾರಂಭದಲ್ಲಿ ಭಾಗವಹಿಸಿ ನೀವು ಬಂದು ಇದಕ್ಕೆ ಶುಭವನ್ನು ಕೋರಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೂ ವಂದಿಸಿ ಒಂದೆರಡು ಮಾತು ಮುಗಿಸ್ತೀನಿ. ಈ ಸಂದರ್ಭದಲ್ಲಿ ನೀರಾವರಿ ಇಲಾಖೆಯ ಎಸಿ ನಾಗರಾಜ್, ಕೆ ರವಿ, ಪ್ರವೀಣ್ ಹುಣಸಿಕಟ್ಟಿ, ಶಿವು ಗುಡ್ಡಾಪುರ ಸೇರಿದಂತೆ ಅನೇಕರು ಕೂಡ ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್ ರಾಜು ಎಂ ವಾಗಮೋರೆ, ಭಾರತ ವೈಭವ ನ್ಯೂಸ್, ಅಥಣಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9010229369.